ಅದನ್ನ ಕೈವಾರದಲ್ಲಿ ನೀಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ವೃತ್ತವನ್ನ ರಚನೆ ಮಾಡ್ಕೊಳ್ಳೋಣ. ಈಗ ಅದನ್ನೇನು ಮಾಡೋಣ, ನೀಟಾಗಿ ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ಸೋಸ್ ಕಾಗದ ರೆಡಿ ಆಗ್ತದೆ. ನಿಧಾನವಾಗಿ ನೋಡ್ಕೊಳ್ಳಿ, ನೀವು ಕೂಡ ಟ್ರೈ ಮಾಡ್ಬೋದು. ಇದನ್ನ ಫಸ್ಟ್ ನೀಟಾಗಿ ಕಟ್ ಮಾಡ್ಕೊಂಡು ಒಂದು ಸೋಸುಕವನ್ನು ರೆಡಿ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ ನಾವು? ಇಂಗ್ಲಿಷಾಗ ಏನಂತಂದ್ರೆ ಫಿಲ್ಟರ್ ಪೇಪರ್. ಹೇಳಿ, ಫಿಲ್ಟರ್ ಪೇಪರ್ ರೆಡಿ ಮಾಡ್ತೀವಿ. ಇಲ್ಲೇ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೊದಲು ಸೋಸು ಕಾಗದ. ಇದು ಏನಿದೆ ನಮ್ದು? ಒಂದು ಮಡಿಕೆ ಮಡಚಿ ಅಂತ ಹೇಳಿದ್ದಾರೆ, ಮಡಚಿದೀವಿ. ಒಂದು ಮಡಿಕೆ ಮಡಚಿದೀವಾ? ಮತ್ತೆ ಇನ್ನೊಂದು ಮಡಿಕೆ, 2 ಮಡಿಕೆ ಮಡಚಿ ಅಂತ ಹೇಳಿ. ಒಂದು ಮಡಿಕೆ ಇದು, ನೆಕ್ಸ್ಟ್ 2 ಮಡಚಿದೀವಾ? ಇದನ್ನು ಶಂಕು ಮಾಡ್ತೀವಿ ನೋಡಿ. ಶಂಕು ರೆಡಿ ಆಯ್ತಾ? ಶಂಕುನೇ ನಮ್ಗೆ ಏನಿದು ಫನಲ್, ಆಲಿಕೆ ಆಯ್ತಾ? ಈಗ ಆಲ್ರೆಡಿ ಇದು ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದೀವಿ. ಈಗ ನಾವು ಸೆಕೆಂಡ್ ಟೈಮ್ ಅದೇ ರೀತಿ ರೆಡಿ ಮಾಡ್ತೀವಿ. ಸ್ವಲ್ಪ ನಮ್ದು ಆಲಿಕೆನ ದೊಡ್ಡದು ಮಾಡಿದ್ದೀವಿ ಅಷ್ಟೇ, ಆಯ್ತಾ? ಈಗ ರೆಡಿ ಮಾಡಿದ್ದೀವಿ. ಒಂದು ನಿಮಿಷ ರೆಡಿ ಮಾಡ್ಕೊಂಡಿರೋ ಆಲಿಕೆನ ಜೋಡಿಸೋಣ. ಇಲ್ಲಿ ನಾವು ಇನ್ನೊಂದು ಟೆಸ್ಟ್ ಟ್ಯೂಬ್ ತಗೊಂಡಿದ್ದೀವಿ, ಕನ್ನಡ. ಈ ಟೆಸ್ಟ್ ಟ್ಯೂಬಲ್ಲಿ ನಾವು ಒಂದು ಸ್ವಲ್ಪ ಏನು ಮಾಡೋಣ ಅಂದರೆ ಟೆಸ್ಟ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಏನು ಮಾಡ್ಕೊತಾ ಇದೀವಪ್ಪ? ರೆಡಿ ಮಾಡ್ತೀವಿ ನೋಡು. ನೋಡಿ, ಇದು ಎಂತ ನೀರು ಇಲ್ಲಿರೋದು? ಏನಿದೆ ಇದು? ಈ ಕೆಸರು ನೀರನ್ನ ನಾವೇನ್ ಮಾಡ್ತಾ ಇದೀವಿ? ಕಲರ್ ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಎಂತ ಕಲುಷಿತ ನೀರು. ಎಂತ ನೀರು? ಇದನ್ನ ಈಗ ನಾವು ಎಕ್ಸ್ಪೆರಿಮೆಂಟಲ್ ಸೆಟಪ್ ಮಾಡಿದೀವಿ. ಈ ಎಕ್ಸ್ಪೆರಿಮೆಂಟಲ್ ಸೆಟಪ್ ಒಳಗಡೆ ಏನ್ ಮಾಡಿದೀವಿ ನೋಡಿ, ಏನೇನ್ ಇಟ್ಟಿದೀವಿ ನೋಡಿ. ಇದು ಕೆಸರು ನೀರು, ಇದು ತ್ರಿಪಾದ ಸ್ತಂಭ. ಬೀಳಿಸ್ಬಿಟ್ಟಿರ ಟೇಬಲ್ನ. ತ್ರಿಪಾದ ಸ್ತಂಭ. ಅದ್ರ ಕೆಳಗಡೆ ಇಟ್ಟಿರೋದು ಏನಿದು? ಕೋನಿಕಲ್. ಏನಪ್ಪ ಇದು? ಕೋನಿಕಲ್ ಫ್ಲಾಸ್ಕ್. ಇದು ಕೆಸರು ನೀರು, ಆಲಿಕೆ, ಸೋಸು ಕಾಗದ, ತ್ರಿಪಾದ ಸ್ತಂಭ, ಕೋನಿಕಲ್ ಫ್ಲಾಸ್ಕ್. ಈಗೇನ್ ಮಾಡ್ತೀವಿ ನಾವು? ಸೋಸೋಣ. ಫಸ್ಟ್ ಈ ಕೆಸರು ನೀರನ್ನ ಇಲ್ಲಿಂದ ಡ್ರಾಪ್ ವೈಸ್ ಹಾಕ್ತಾ ಹೋಗೋಣ. ಸ್ವಲ್ಪ ಸ್ಟಿರ್ ಮಾಡ್ಕೊಂಡು ಸ್ಟಿರ್ ಮಾಡಿ ಹಾಕೋಣ. ಹಾಕಿದೀವಾ? ಈಗ ನಮ್ಗೆ ಅಲ್ಲಿ ಬರೋ ಅಷ್ಟರಲ್ಲಿ ಎಂತ ನೀರು ಬರುತ್ತೆ ಚೆಕ್ ಮಾಡೋಣ, ಆಯ್ತಾ? ಇಲ್ಲಿ ಡ್ರಾಪ್ ವೈಸ್ ಬೀಳ್ಬೇಕಲ್ವಾ? ಎಂತ ಡ್ರಾಪ್ ಬೀಳುತ್ತೆ? ನೀರು ಹಾಕ ಬನ್ನಿ ಸರ್. ಸ್ವಲ್ಪ ಜಾಸ್ತಿ ಸಾಕು ಸಾಕು. ಸೋಸುತ್ತಾ ಏನ್ ಮಾಡುತ್ತೆ ಚೆಕ್ ಮಾಡೋಣ. ನೋಡೋಣ. ಈಗ ಒಂದೊಂದೇ ಡ್ರಾಪ್ ಬೀಳಕ್ ರೆಡಿ ಆಗಿದೆ. ಎಂತ ಡ್ರಾಪ್ ಬೀಳುತ್ತೆ ಅಂತ ನೋಡ್ಬೇಕು ನಾವೀಗ. ಇನ್ನೊಂದು ಸ್ವಲ್ಪ ವಾಟರ್ ಹನಿ ಬೀಳೋದು ಕಾಣಿಸ್ಬೇಕಲ್ಲ. ಅರ್ಧ ಚೆನ್ನಾಗಿರೋ ನೀರು ಬಂತು. ಇವಾಗ ನೋಡ, ಈ ಡ್ರಾಪ್ ರೆಡಿ ಇದೆಯಾ? ಕೆಳಗಡೆ ಬೀಳ್ತಾ ಇದೆಯಾ? ಸ್ವಲ್ಪ ಇದೆ ಬತ್ತು. ಅದು ಅವಾಗಲೇ ಬಿದ್ದಿರತ್ತೆ. ನೋಡೋಣ. ಕೆಳಗಡೆ ಮಣ್ಣು ಐತೆ, ಅದಕ್ಕೆ ಸ್ವಲ್ಪ ಬೀಳ್ತದೆ. ಇನ್ನು ಸ್ವಲ್ಪ ಅದೇನಂದ್ರೆ ಆ ಸೋಸು ಕಾಗದ ಐತಲ್ಲ, ಅದು ನೆನಿಬೇಕು. ಸ್ವಲ್ಪ ನೆನಿಬೇಕು ನೀರಲ್ಲಿ. ನೋಡ್ರಿ, ಆಗ್ಲೇ ಹಾಕಿದಾಗ ಈ ಪೇಪರ್ ನೋಡಿ, ಇದು ಫಸ್ಟ್ ಟೈಮ್ ಮಾಡಿದ್ದು ಅಲ್ವಾ? ಇದ್ರಲ್ಲಿ ನಮಗೆ ಪ್ಯೂರ್ ವಾಟರ್ ಬಂತು. ಕೆಳಗಡೆ ಎಷ್ಟಾಗುತ್ತೋ ಅಷ್ಟು ಸೋಸಿದೆ ಅದು. ಇಲ್ಲಿ ಮೇಲ್ಗಡೆ ನೋಡಿ ಮಣ್ಣು ಇಲ್ಲೇ ಉಳ್ಕೊಂಡಿದೆ, ಹೌದಾನೆ? ನೀರಿನ ಅಂಶ ಎಲ್ಲ ಕೆಳಗೋಗಿದೆ. ಇಲ್ಲಿ ಉಳ್ಕೊಂಡಿರೋದೇನು? ಮಣ್ಣು. ಇದರಿಂದ ನಮಗೆ ಈ ಸೋಸುವಿಕೆ ಬಗ್ಗೆ ಒಂದು ಅರ್ಥ ಸಿಕ್ತು, ಹೌದಾನೆ? ತಿಳುವಳಿಕೆ ಸಿಕ್ಕಿದೆ. ನೋಡಿ, ಇಲ್ಲಿ ಡ್ರಾಪ್ ವೈಸ್ ಬಿದ್ದಾಗ
ಎಂತ ನೀರಿದೆ ಅದು ಸ್ವಚ್ಛ ನೀರಿದೆ. ಹಾಗಾದ್ರೆ ನಾವು ಸೋಸಿದ್ ಕರೆಕ್ಟ್ ಆಯ್ತಾ? ಹೌದಲ್ವಾ? ಈ ಸೋಸೋದಕ್ಕೆ ನಾವು ಇದ್ರೊಳಗಡೆ ಇನ್ನು ಏನೇನು ಯೂಸ್ ಮಾಡ್ಬೋದು? ಇದ್ದಿಲು ಯೂಸ್ ಮಾಡ್ಬೋದು. ಇದ್ದಿಲು ಹಾಕಿದ್ರೂ ಕೂಡ ಅದು ಸೋಸುತ್ತೆ. ಮತ್ತೆ ಹತ್ತಿ ಯೂಸ್ ಮಾಡ್ಬೋದು. ಮತ್ತೆ ಮರಳು ಕೂಡ ಹಾಕ್ಬೋದು. ಇಟ್ಕೆ ಚೂರು ಹಾಕ್ಬೋದು. ನಾವೇನಾದ್ರೂ ನ್ಯಾಚುರಲ್ ಆಗಿ ನಾವು ಫಿಲ್ಟರ್ ರೆಡಿ ಮಾಡ್ಕೊಂತೀವಿ ಅಂದ್ರೆ ಅದರೊಳಗಡೆ ಇದ್ದಿಲು, ಮರಳು, ಹತ್ತಿ ಮತ್ತೆ ಮರದ ಒಣಗಿರೋ ಎಲೆಗಳನ್ನು ಕೂಡ ಹಾಕ್ಬೋದು ನಾವು. ಅವೆಲ್ಲದರಲ್ಲೂ ಸೋಸ್ಕೊಂಡು ನಮಗೆ ಪ್ಯೂರ್ ವಾಟರ್ ಸಿಗುತ್ತೆ. ನೀವು ಬೆಟ್ಟ ಗುಡ್ಡಗಳಿಂದ ನೀರು ಹರಿದು ಬರ್ತಾ ಇರುತ್ತಲ್ಲ, ಅವನ್ನ ಯಾವತ್ತಾದ್ರೂ ಕುಡ್ದಿದ್ದೀರಾ? ಎಲ್ಲಾದ್ರೂ ಹೋದಾಗ ನೀರು ಹರಿತಾ ಇರೋದು ನೀರು ಕುಡ್ದಿದ್ದೀರಾ? ಎಷ್ಟು ಸ್ವೀಟ್ ಆಗಿರುತ್ತೆ ತಾನೆ, ಅದು ಇದೇ ತರ ಸೋಸ್ಕೊಂಡಿರುತ್ತೆ ಮಳೆ ನೀರು. ಯಾಕಂದ್ರೆ ಒಂದಷ್ಟು ಕಡೆ ಮರಳಿರುತ್ತಾ, ಒಂದಷ್ಟು ಕಡೆ ಒಣಗಿರೋ ಕಲ್ಲು, ಅವು ಇವು ಮರದ ಎಲೆಗಳು, ಕಲ್ಲುಗಳು ಎಲ್ಲ ಇರ್ತವ. ಹೌದಾನೆ, ಎಲ್ಲ ಸೋಸ್ಕೊಂಡು ನಮಗೆ ಪ್ಯೂರ್ ವಾಟರ್ ಸಿಗುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಸೋಸ್ಕೊಂತಲ್ವಾ? ನೋಡಿ ನೋಡಿ ಈ ನೀರು ನೋಡಿ, ಹೌದಾನೆ ಡಿಫ್ರೆನ್ಸ್ ನೋಡಿ. ಈ ನೀರು ಮತ್ತೆ ಈ ನೀರು ಎರಡಕ್ಕೂ ಡಿಫ್ರೆನ್ಸ್ ನೋಡಿ. ಇವೆಂತ ನೀರು? ಕಲುಷಿತ ಕೆಸರು ನೀರು.